ಎಸ್ ವೆಲ್ಕಮ್ ಟು ಸುಮಗಿರಿ ಡಿಗ್ರಿ ಜಾಬ್ಸ್. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ, SSLC PUC ITI ಕ್ವಾಲಿಫಿಕೇಷನ್ ಜಾಬ್ಸನ್ನು ನಾನು ಸುಮಗಿರಿ ಜಾಬ್ಸಲ್ಲಿ ಹಾಕ್ತೀನಿ. ಹಾಗೆ ಡಿಗ್ರಿ ಮೇಲಿನ ಜಾಬ್ಸನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ಹಾಕ್ತೀನಿ, ಆಯಿತಾ. ಸೊ ಆಲ್ರೆಡಿ ನಾನು ಸುಮಗಿರಿ ಜಾಬ್ಸಲ್ಲಿ ಇವತ್ತಿನ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಹೋಗಿ ನೋಡಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಜಾಬ್ಸ್ ಇದೆ, ಸೊ ಪೇಷನ್ಸಿಂದ ಫುಲ್ ವಿಡಿಯೋನ ನೋಡಿ, ಆಯಿತಾ. ಸೊ 50+ ಜಾಬ್ಸ್ ಇದೆ. ಓಕೆ, ಸೊ ಬನ್ನಿ ನೋಡಿ. ನಿಮ್ಮದು SSLC PUC ಆಗಿದ್ದರೆ ಸುಮಗಿರಿ ಜಾಬ್ಸಲ್ಲಿ ನೋಡಿ. ಹಾಗೆ ಡಿಗ್ರಿ ಮೇಲೆ ಆಗಿದ್ದರೆ ತುಂಬ ಹೈಯರ್ ಕ್ವಾಲಿಫಿಕೇಷನ್ ಜಾಬ್ಸನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಸೊ ಅಕೌಂಟೆಂಟ್, ಸೂಪರ್ವೈಸರ್, ಸೊ ಈ ಥರ ಡಿಗ್ರಿ ಮೇಲಿರುವಂತಹ ಜಾಬ್ಸನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ ನೋಡಿ, ಗ್ರಾಫಿಕ್ ಡಿಸೈನರ್ ಬೇಕು, ಕೋರಲ್ ಡ್ರಾ ಆ್ಯಂಡ್ ಫೋಟೋಶಾಪ್ ನಾಲೆಜ್ ಇರಬೇಕು. ಸೊ ರೆಸ್ಯೂಮೆನ ಕಳುಹಿಸಿ. ಓಕೆ, ಇಮೇಲ್ ಐಡಿ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಹಾಗೆ ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ ಎಲ್ಲ ಡೀಟೇಲ್ನ ಕೇಳ್ಕೊಳ್ಳಿ. ಓಕೆ, ಸೀನಿಯರ್ ಅಕೌಂಟೆಂಟ್ ಬೇಕು, ಟ್ಯಾಲಿ ಅನುಭವ ಇರಬೇಕು ಅಂತ ಹೇಳಿದ್ದಾರೆ. ಸೊ ನಂದಿಕೂರಲ್ಲಿರುವಂತಹ ವೇಕೆನ್ಸಿ ಇದು. ಓಕೆ, ಸೊ ನಂಬರ್ ಇದೆ ಮತ್ತು ಇಮೇಲ್ ಐಡಿ ಇದೆ. ಸೊ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಅಕೌಂಟೆಂಟ್ ಜಾಬ್ ಇದ್ದರೆ ಹೇಳಿ ಅಂತ ಹೇಳಿದರು. ಸೊ ಯಾವ ಥರ ಜಾಬ್ನ ನೀವು ಸರ್ಚ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ನಾನು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಬಂದು ನೋಡ್ಬೋದು. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಹೇಳಿದಂಥ ಜಾಬನ್ನು ನಾನು ನೆಕ್ಸ್ಟ್ ತಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಬಂದು ನೋಡಬೇಕು. ಓಕೆ, ಸೊ ನೋಡಿ, ಅಕೌಂಟೆಂಟ್ ಜಾಬ್ ಬೇಕು. ಅಕೌಂಟೆಂಟ್ ಜಾಬ್ ಇದೆ, ಮೇಲ್ ಅಕೌಂಟೆಂಟ್ ಮತ್ತು ಟ್ಯಾಲಿ ಅಕೌಂಟೆಂಟ್ ಬೇಕಂತ ಹೇಳಿದ್ದಾರೆ. BCom ಪ್ಲಸ್ ಕಾಮರ್ಸ್ ಹಿನ್ನೆಲೆ ಇರುವವರು ಮತ್ತು ಟ್ಯಾಲಿ ನಾಲೆಜ್ ಇರುವವರು. ಓಕೆ, ಮತ್ತು ಮಿನಿಮಮ್ 3 ಇಯರ್ ಅನುಭವ ಇರಬೇಕು ಅಂತ ಹೇಳಿದ್ದಾರೆ. ಕೆಲ ಹುದ್ದೆಗಳಿಗೆ ಕೋಆಪರೇಟಿವ್ ಸೊಸೈಟಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅನುಭವ ಇರಬೇಕಂತ ಹೇಳಿದ್ದಾರೆ. ಓಕೆ, ಉಡುಪಿ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಒಂದೇ ಹುದ್ದೆ ಇದೆ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ನಂಬರ್ಸ್ ಇದೆ ಮತ್ತು ಇಮೇಲ್ ಐಡಿ ಕೂಡ ಇದೆ. ಸೊ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಿ. ಓಕೆ ನೋಡಿ, ಇನ್ನೊಂದು ಕಡೆ ಅಕೌಂಟ್ ಅಸಿಸ್ಟೆಂಟ್ ಬೇಕು. ಓಕೆ, ಕಂಪ್ಯೂಟರ್ ನಾಲೆಜ್, ಸಂಬಂಧಿತ ವಿದ್ಯಾರ್ಹತೆ ಅಂತ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಇರುವಂತಹ ವೇಕೆನ್ಸಿ ಇದು. ಓಕೆ, ಇಂಜಿನಿಯರಿಂಗ್ ಜಾಬ್ಸ್ ಇದ್ದರೆ ಹೇಳಿ ಅಂತ ಹೇಳಿದರು. ಸೊ ಆ ಥರ ಎಲ್ಲ ಜಾಬ್ಸ್ ಕೂಡ ಇದೆ. ಸೊ ನೀವು ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕೆ ಅಂದರೆ ನಾನು ಸಬ್ಸ್ಕ್ರೈಬರ್ ಲಿಸ್ಟಲ್ಲಿ ನೋಡಿದಾಗ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ನೆಕ್ಸ್ಟ್ ನಾನು ಹಾಕಿದಾಗ ಅವ್ರು ನೋಡೋದಿಲ್ಲ. ಸೊ ಆ ಥರ ಆಗುತ್ತೆ, ಆಯಿತಾ. ಸೊ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಬಂದು ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ನೋಡಿ, ಅಕೌಂಟ್ ಅಸಿಸ್ಟೆಂಟ್ ಬೇಕು, ಅಕೌಂಟ್ಸ್ ನಾಲೆಜ್ ಇರಬೇಕು. ಓಕೆ, ಸೊ ನಂಬರ್ ಇದೆ ಮತ್ತು ಇಮೇಲ್ ಐಡಿ ಇಲ್ಲ ಇದರಲ್ಲಿ. ಸೊ ಅವ್ರ ವಾಟ್ಸಪ್ ನಂಬರಿಗೆ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ ನೋಡಿ, ಆಫೀಸರ್ ಸ್ಟಾಫ್ ಬೇಕು, ಡಿಗ್ರಿ ಅಂತ ಹೇಳಿದ್ದಾರೆ. ಸೊ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ. ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಇರಬೇಕಂತ ಹೇಳಿದ್ದಾರೆ. ಮತ್ತು ಇದಕ್ಕೆ ಯಾವುದೇ ಎಕ್ಸ್ಪೀರಿಯನ್ಸನ್ನು ಕೇಳಿಲ್ಲ, ಫ್ರೆಷರ್ಸ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಓಕೆ, ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ತುಂಬ ಕಡೆ ಇದೆ ಮಂಗಳೂರಿನಲ್ಲಿ. ಸೊ ಇಷ್ಟೆಲ್ಲ ನಂಬರ್ಸ್ ಇದೆ ಗೈಸ್, ಕಾಲ್ ಮಾಡಿ, ಆಯಿತಾ. ನೋಡಿ, ಆಫೀಸ್ ಅಸಿಸ್ಟೆಂಟ್ ಬೇಕು, ಡಿಗ್ರಿ ಅಂತ ಹೇಳಿದ್ದಾರೆ. ಸೊ ಎನಿ ಗ್ರಾಜ್ಯುಯೇಟ್, ಸೊ BA BCom BSc ಅಂತಾನೆ. ಓಕೆ, ಸೊ ಇದರಲ್ಲಿ ಏನಂತ ಹೇಳಿದ್ರೆ ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಹೇಳಿರೋದು. ಓಕೆ, ಸೊ ಡಿಗ್ರಿ ಜೊತೆ ಕಂಪ್ಯೂಟರ್ ನಾಲೆಜ್, ಆಯಿತಾ. ಸೊ ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಆಯಿತಾ. ಹಾಗೆ ಬೇರೆ ಬೇರೆ ಪ್ಲೇಸಸ್ ಕಡೆ ಇರುವಂಥ ಗೋವಾದಲ್ಲಿರುವಂತಹ ಜಾಬ್ಸನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಹಿಂದಿನ ವೀಡಿಯೋಸಲ್ಲಿ. ಸೊ ಅದನ್ನು ನೋಡಲಿಲ್ಲ ಅಂತೇಳಿ ಆದಷ್ಟು ಬೇಗ ಹೋಗಿ ನೋಡಿ, ಆಯಿತಾ. ನೋಡಿ, ಆಫೀಸ್ ಎಕ್ಸಿಕ್ಯೂಟಿವ್ಸ್ ಬೇಕು. ಓಕೆ, ಸೊ ಟೆಲಿಕಾಲಿಂಗ್ ಬ್ಯಾಕ್ ಆಫೀಸ್ ನಾಲೆಜ್ ಅಂತ ಕೊಟ್ಟಿದ್ದಾರೆ, ಕಂಪ್ಯೂಟರ್ ನಾಲೆಜ್ ಅಂತ. ಮಂಗಳೂರಿನಲ್ಲಿರುವಂಥ ವೇಕೆನ್ಸಿ ಇದು. ನಂಬರ್ ಮತ್ತು ಇಮೇಲ್ ಐಡಿ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ರಿಸೆಪ್ಷನಿಸ್ಟ್ ಬೇಕು, ಡಿಗ್ರಿ ಮೇಲಿರುವಂತಹ ಜಾಬ್ ಇದು, ಕಂಪ್ಯೂಟರ್ ನಾಲೆಜ್ ಇರಬೇಕು. ಓಕೆ, ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಂತ ಹೇಳಿದ್ದಾರೆ. ಮಂಗಳೂರು ಮತ್ತು ಉಡುಪಿಯಲ್ಲಿರುವಂಥ ವೇಕೆನ್ಸಿ ಇದು. ಓಕೆ, ಸೊ ಕಾಲ್ ಮಾಡಿ, ಆಯಿತಾ. ಫ್ರಂಟ್ ಆಫೀಸ್ ಅಸಿಸ್ಟೆಂಟ್ ಅಂತ. ಓಕೆ, ಸೊ ಫ್ರಂಟ್ ಆಫೀಸ್ ಅನುಭವ ಇದ್ದರೆ ಉತ್ತಮ ಅಂತ ಹೇಳಿದ್ದಾರೆ, ಆದರೆ ಇರಲೇಬೇಕಂತ ಹೇಳಿದರೆ ಫ್ರೆಶರ್ಸ್ ಕೂಡ ಕಾಲ್ ಮಾಡ್ಬೋದು. ಓಕೆ, ಸೊ ನಂಬರ್ ಇದೆ ಮತ್ತು ಇಮೇಲ್ ಐಡಿ ಕೂಡ ಇದೆ. ಸೊ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ, ಆಯಿತಾ. ಅಡ್ಮಿನಿಸ್ಟ್ರೇಟರ್ ಬೇಕು. ಓಕೆ, ಮಂಗಳೂರಿನಲ್ಲಿ. ಸೊ ರೆಪ್ಯೂಟೆಡ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮಂಗಳೂರಿನಲ್ಲಿ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ, ನಂಬರ್ಸ್ ಇದೆ, ಆಯಿತಾ, ಮತ್ತು ಇಮೇಲ್ ಐಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಬೇಕು, ಸಂಬಂಧಿತ ಕ್ಷೇತ್ರದಲ್ಲಿ ಅನುಭವ, ಉತ್ತಮ ನಿರ್ವಹಣಾ ಇರಬೇಕು ಅಂತ ಹೇಳಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಕೌಶಲ್ಯ ಇರಬೇಕು ಅಂತ ಹೇಳಿದ್ದಾರೆ. ಸೊ ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಆಯಿತಾ. ಪ್ರಿನ್ಸಿಪಲ್ ಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವ ಮತ್ತು ಸಂಬಂಧಿತ ಉನ್ನತ ವಿದ್ಯಾರ್ಹತೆ ಅಂತ ಹೇಳಿದ್ದಾರೆ. ರೆಪ್ಯೂಟೆಡ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಸೊ ಇಲ್ಲಿ ಪ್ರಿನ್ಸಿಪಲ್ ಬೇಕು. ಸೊ ಕಾಲ್ ಮಾಡಿ, ಆಯಿತಾ. ನೋಡಿ, HR ಮ್ಯಾನೇಜರ್ ಬೇಕು, HR ಸಂಬಂಧಿತ ಅನುಭವ ಮತ್ತು ವಿದ್ಯಾರ್ಹತೆ ಅಂತ ಹೇಳಿದ್ದಾರೆ. ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ. ವಿವಿಧ ಹುದ್ದೆಗಳೊಂದಿಗೆ HR ಮ್ಯಾನೇಜರ್ ಹುದ್ದೆ ಲಭ್ಯ ಅಂತ ಹೇಳಿದ್ದಾರೆ. ಓಕೆ,
IT ಎಕ್ಸಿಕ್ಯೂಟಿವ್. ಸೊ IT ಜಾಬ್ಸ್ ಇದ್ರೆ ಹೇಳಿ ಅಂತ ನನಗೆ ರೀಸೆಂಟಾಗಿ ಕಮೆಂಟ್ ಬಂದಿತ್ತು. ಓಕೆ, ಸೊ ಎಲ್ಲ ಥರ ಜಾಬ್ನ ನಾನು ಸರ್ಚ್ ಮಾಡಿ ಹಾಕ್ತೀನಿ. ಸೊ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆಯಿತಾ. ತುಂಬ ಜಾಬ್ಸ್ ಇದೆ, ಪೇಷನ್ಸಿಂದ ನೋಡಿ ಆಯಿತಾ. ನೋಡಿ IT ಎಕ್ಸಿಕ್ಯೂಟಿವ್ ಬೇಕು, IT ಸಂಬಂಧಿತ ಡಿಗ್ರಿ, ಡಿಪ್ಲೊಮಾ ಅಥವಾ ಅನುಭವ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಇದೆ ಗೈಸ್, ಕಾಲ್ ಮಾಡಿ. ನೆಕ್ಸ್ಟ್ ಸ್ಟೋರ್ ಇನ್ಚಾರ್ಜ್ ಅಂತ ಕೊಟ್ಟಿದ್ದಾರೆ. ಸ್ಟೋರ್ ಮ್ಯಾನೇಜ್ಮೆಂಟ್ ಅನುಭವ ಇದ್ರೆ ಉತ್ತಮ ಅಂತ ಹೇಳಿದ್ದಾರೆ. ನಂಬರ್ ಇದೆ, ಕಾಲ್ ಮಾಡಿ ಆಯಿತಾ. ಸೊ ಫುಲ್ ಡೀಟೇಲ್ನ ಕೇಳ್ಕೊಳ್ಳಿ. ಸೊ ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಷ್ಟು ನಾನು ಹಾಕ್ತೀನಿ ಆಯಿತಾ. ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಬೇಕು. ಈ ಹುದ್ದೆಗಳಿಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಮತ್ತು ಕೆಲವು ಹುದ್ದೆಗಳಿಗೆ 1 ವರ್ಷ ಅನುಭವ ಅಂತ ಕೊಟ್ಟಿದ್ದಾರೆ. ಓಕೆ, 2 ವೀಲರ್ ಇದ್ದರೆ ಆದ್ಯತೆ ಅಂತ ಕೊಟ್ಟಿದ್ದಾರೆ. ಸೊ ಮಂಗಳೂರು, ಸುರತ್ಕಲ್ ಅಲ್ಲಿರುವಂಥ ವೇಕೆನ್ಸಿ ಇದು. ಕರ್ನಾಟಕ ಟ್ರಾವೆಲ್ ಜಾಬ್. ಓಕೆ, ಸೊ ನಂಬರ್ ಇದೆ, ಓಕೆ, ಕಾಲ್ ಮಾಡಿ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ಮಾರ್ಕೆಟಿಂಗ್ ಅನುಭವ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಂತ ಹೇಳಿದ್ದಾರೆ. ಇಮೇಲ್ ಐಡಿ ಕೊಟ್ಟಿದ್ದಾರೆ, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಸ್ಟಾಫ್, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಾಲೆಜ್ ಇರಬೇಕಂತ ಹೇಳಿದ್ದಾರೆ. ಸೊ ನಂಬರ್ ಇದೆ, ಓಕೆ. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆ್ಯಂಡ್ ಸೇಲ್ಸ್ಮ್ಯಾನ್ ಹುದ್ದೆಗಳ ಜೊತೆಗೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಓಕೆ, ಫುಲ್ ಡೀಟೇಲಾಗಿ ಕೇಳ್ಕೊಳ್ಳಿ. ಟೀಮ್ ಲೀಡರ್ ಬೇಕು. ವ್ಯಕ್ತಿಗಳು ಅಥವಾ ಹೋಮ್ ಮಾರ್ಕರ್ಸ್ ಕೂಡ ಅರ್ಜಿ ಸಲ್ಲಿಸಬಹುದು ಇದಕ್ಕೆ. ಸೊ ಅದು ಬೇಗ ಕಾಲ್ ಮಾಡಿ. ಹೋಮ್ ಮೇಕರ್ಸ್ ಯಾರಾದರೂ ಇದ್ದರೆ. ಓಕೆ, ಸೊ ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ಅದು ಬೇಗ ಕಾಲ್ ಮಾಡಿ. ಫೈನಾನ್ಷಿಯಲ್ ಅಡ್ವೈಸರ್ ಬೇಕು. SSLC ಪಾಸ್, 25 ವರ್ಷ ಮೇಲ್ಪಟ್ಟ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಡಿಗ್ರಿ ಮೇಲಿರುವಂತಹ ಜಾಬ್ ಇದು. ಸೊ SSLC ಪಾಸ್ ಅಂದರೆ ಅದಕ್ಕಿಂತ ಮೇಲ್ಪಟ್ಟ ಎಜುಕೇಷನ್ ಇರುವವರು. ಸೊ ಅದಷ್ಟು ಬೇಗ ಕಾಲ್ ಮಾಡಿ. ಫ್ರೆಷರ್ಸ್ ಕೂಡ ಕೆಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಓಕೆ, ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲರ್ ಬೇಕು. ಓಕೆ, ಸೊ ಯಾವುದೇ ಪದವಿ, ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಎನಿ ಗ್ರಾಜ್ಯುಯೇಟ್ ಅನುಭವ ಇದ್ದರೆ ಆದ್ಯತೆ. ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ನಂಬರ್ ಇದೆ, ಇಮೇಲ್ ಐಡಿ ಕೂಡ ಇದೆ ಆಯಿತಾ. ರೆಪ್ಯೂಟೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನಲ್ಲಿ ನೇಮಕಾತಿ. ಓಕೆ, ಪ್ಲೇಸ್ಮೆಂಟ್ ಅಸಿಸ್ಟೆಂಟ್ ಅಂತ. ಸೊ ಎನಿ ಗ್ರಾಜ್ಯುಯೇಟ್ ಪ್ಲಸ್ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್. ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ಒಂದು ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಅಸಿಸ್ಟೆಂಟ್ ಬೇಕು. ಸೊ ನಂಬರ್ ಇದೆ, ಇಮೇಲ್ ಐಡಿ ಕೂಡ ಇದೆ ಆಯಿತಾ. ನೋಡಿ, ಕೋರ್ಸ್ ಕೌನ್ಸಿಲರ್ ಬೇಕು. ಎನಿ ಗ್ರಾಜ್ಯುಯೇಟ್ ಪ್ಲಸ್ 2 ಇಯರ್ ಅನುಭವ ಅಂತ ಕೊಟ್ಟಿದ್ದಾರೆ. ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ 2 ನಂಬರ್ ಕೊಟ್ಟಿದ್ದಾರೆ. ಓಕೆ, ಫ್ಯಾಕಲ್ಟೀಸ್ ಬೇಕು. ಸೊ ಟೀಚರ್ಸ್ ಪೋಸ್ಟ್ ಇದ್ರೆ ಹೇಳಿ ಅಂತ ನನಗೆ ತುಂಬ ಕಮೆಂಟ್ಸ್ ಬರ್ತಾ ಇತ್ತು. ಸೊ ಇದರಲ್ಲಿ ಇದೆ ಆಯಿತಾ, ಟೀಚರ್ಸ್ ತುಂಬ ಪೋಸ್ಟ್ ಇದೆ. ಸೊ ಟೀಚಿಂಗ್ ಫ್ಯಾಕಲ್ಟೀಸ್. ಓಕೆ, ಫೈರ್ ಆ್ಯಂಡ್ ಸೇಫ್ಟಿ, ಕನ್ಸ್ಟ್ರಕ್ಷನ್ ಸೇಫ್ಟಿ ಇನ್ಸ್ಟಿಟ್ಯೂಟ್ ಸೇಫ್ಟಿ ಅಂತ ಕೊಟ್ಟಿದ್ದಾರೆ. ಸೊ MSc ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, BSc ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ. ಸೊ ಇದಕ್ಕೆಲ್ಲ ಈ ಒಂದು ಸಬ್ಜೆಕ್ಟ್ಸ್ಗೆಲ್ಲ ಫ್ಯಾಕಲ್ಟೀಸ್ ಬೇಕು. ಓಕೆ, ಮಂಗಳೂರಲ್ಲಿರುವಂಥದ್ದು. ಸೊ ನಂಬರ್ ಕೊಟ್ಟಿದ್ದಾರೆ, ಇಮೇಲ್ ಐಡಿ ಕೊಟ್ಟಿದ್ದಾರೆ ಆಯಿತಾ. ಫ್ರೆಷರ್ಸ್ ಇದಕ್ಕೆ ಕಾಲ್ ಮಾಡ್ಬೋದು, ಇಮೇಲ್ ಐಡಿನ ಸೆಂಡ್ ಮಾಡ್ಬೋದು. ಸೊ MSc ಆಗಿರಬೇಕು. ಓಕೆ, ನೋಡಿ ಇನ್ನೊಂದು ಕಡೆ ಲೆಕ್ಚರರ್ಸ್ ಬೇಕು. ಓಕೆ, ಸೊ ಅನಟೋಮಿ, ಫಿಸಿಯಾಲಜಿ, ಸೊ ಅನಸ್ಥೇಸಿಯಾ ಮತ್ತು OT ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. ಸೊ ನರ್ಸಿಂಗ್ಸ್ ಕೂಡ ಉಂಟು. ಸೊ ಇಷ್ಟೆಲ್ಲ ಲೆಕ್ಚರರ್ಸ್ ಪೋಸ್ಟ್ ಉಂಟು ಆಯಿತಾ. ನನಗೆ ಲೆಕ್ಚರರ್ಸ್ ಪೋಸ್ಟ್ ಇದ್ರೆ ಹೇಳಿ ಅಂತ ಹೇಳಿದರು, ಮತ್ತು ಅಕೌಂಟೆಂಟ್ ಪೋಸ್ಟ್ ಇದ್ರೆ ಹೇಳಿ ಅಂತ ಹೇಳಿದರು. ಸೊ ಎಲ್ಲ ಥರ ಜಾಬ್ ಇದರಲ್ಲಿ ಇದೆ. ಓಕೆ, ಪೇಷನ್ಸಿಂದ ಫುಲ್ ವಿಡಿಯೋನ ನೋಡಿ. ಓಕೆ, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೋಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕು. ಓಕೆ, ಸೊ ಅಸಿಸ್ಟೆಂಟ್ ಪ್ರೊಫೆಸರ್, ಸೊ ಅನಟೋಮಿ ಮತ್ತು ಸೈಕಾಲಜಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಚೈಲ್ಡ್ ಹೆಲ್ತ್ ನರ್ಸಿಂಗ್ ಅಂತ ಕೊಟ್ಟಿದ್ದಾರೆ. ಸಂಬಂಧಿತ ವಿಷಯದಲ್ಲಿ ಅದು ಫಿಸಿಯಾಲಜಿ. ಓಕೆ, ಫಿಸಿಯಾಲಜಿ ಮತ್ತು ಚೈಲ್ಡ್ ಹೆಲ್ತ್ ನರ್ಸಿಂಗ್ ಅಂತ. ಸೊ ಸಂಬಂಧಿತ ವಿಷಯದಲ್ಲಿ ಅಗತ್ಯ ವಿದ್ಯಾರ್ಹತೆ ಇರಬೇಕಂತ ಹೇಳಿದರೆ. ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಓಕೆ, ಸೊ ಇಮೇಲ್ ಐಡಿ ಕೊಟ್ಟಿದ್ದಾರೆ, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಉತ್ತಮ ಅಂತ ಹೇಳಿದ್ದಾರೆ. ಓಕೆ, ಇನ್ನೊಂದು ಕಡೆನೂ ಸೇಮ್ ಜಾಬ್ಸ್ ಇದೆ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೋಡಿ, ಇನ್ನೊಂದು ಕಡೆ ಟೀಚರ್ಸ್ ಬೇಕು. ಸೊ ಇದು ಬೇರೆ ಕಡೆ ಇರುವಂತಹ ಪೋಸ್ಟ್. ಓಕೆ, ಸೇಮ್ ಜಾಬ್ಸ್ ಇದ್ರೂ ಕೂಡ ಡಿಫ್ರೆಂಟ್ ನಂಬರ್ಸ್ ಇರುತ್ತೆ, ಡಿಫ್ರೆಂಟ್ ಪ್ಲೇಸಸ್ ಇರುತ್ತೆ. ಸೊ ಬೇರೆ ಬೇರೆ ಒಂದು ವೇಕೆನ್ಸೀಸ್ ಇರುತ್ತೆ. ಓಕೆ, ಸೊ ರಿಪೀಟ್ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಓಕೆ, ಟೀಚರ್ಸ್ ಇನ್ನೊಂದು ಕಡೆ ಬೇಕು. ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ ಅಂತೆ. ಓಕೆ, ಸೊ ಸ್ಕೂಲಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಪ್ಲೇಸನ್ನು ಮೆನ್ಷನ್ ಮಾಡಲಿಲ್ಲ. ಸೊ ಟ್ರೈನಿಂಗ್ ಪ್ರೊವೈಡೆಡ್ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಇದೆ, ಕಾಲ್ ಮಾಡಿ ಆಯಿತಾ. ಫ್ರೆಷರ್ಸ್ ಕೂಡ ಇದಕ್ಕೆ ಒಂದು ಕಾಲ್ ಮಾಡ್ಬೋದು. ಓಕೆ, ಲ್ಯಾಬ್ ಟೆಕ್ನಿಷಿಯನ್ ಬೇಕು. ಓಕೆ, ಲ್ಯಾಬ್ ಟೆಕ್ನಿಷಿಯನ್ ಸಂಬಂಧಿತ ವಿದ್ಯಾರ್ಹತೆ ಅಂತ ಕೊಟ್ಟಿದ್ದಾರೆ. ಉಡುಪಿಯಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಇಷ್ಟೆಲ್ಲ ನಂಬರ್ಸ್ ಇದೆ. ಆಸ್ಪತ್ರೆ ಅಥವಾ ಮೆಡಿಕಲ್ ಸೆಂಟರ್ ಉದ್ಯೋಗ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ, ಪ್ಯಾರಾಮಸಿಸ್ಟ್. ಸೊ ಈ ಜಾಬ್ನ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಸುಮಗಿರಿ ಜಾಬ್ಸಲ್ಲಿ. ಸೊ ಪ್ಯಾರಾಮಸಿಸ್ಟ್ ಜಾಬ್ಸ್ ಇದ್ರೆ ಹೇಳಿ ಅಂತ. ಸೊ ಇಲ್ಲಿ ಇದೆ ಆಯಿತಾ. ಸೊ ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ D ಫಾರ್ಮ್ ಮತ್ತು B ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಮೆಡಿಕಲ್ ಫೀಲ್ಡ್ನಲ್ಲಿ ಕನಿಷ್ಠ 2 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ನಿಮ್ದೇನು ಕ್ವಾಲಿಫಿಕೇಷನ್ ಆಗಿದೆ ಆದಷ್ಟು ಬೇಗ ಕಾಲ್ ಮಾಡಿ ಹೇಳಿ ಆಯಿತಾ. PF ESIC ಬೋನಸ್, ಗ್ರ್ಯಾಚುಯಿಟಿ, ಇನ್ಸೆಂಟಿವ್, ಪ್ರಮೋಷನ್ ಕೂಡ ಉಂಟು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ನಂಬರ್ಸ್ ಇದೆ ಮತ್ತು ಇಮೇಲ್ ಐಡಿ ಕೂಡ ಇದೆ. ಓಕೆ, ಸೊ 22/7/2026 ಒಳಗಡೆ ಕಾಲ್ ಮಾಡಬೇಕು. ಓಕೆ,
ಇನ್ನೊಂದು ಕಡೆ ಪ್ಯಾರಾಮಸಿಸ್ಟ್ ಬೇಕು, SSLC PUC ಡಿಗ್ರಿ ಮತ್ತು ಬಿ ಫಾರ್ಮ್ ಕ್ವಾಲಿಫಿಕೇಷನ್ ಅಂತ ಹೇಳಿದ್ದಾರೆ. ಸೊ ಅಪೋಲಾ ಫಾರ್ಮಸಿ, ಓಕೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಇಷ್ಟೆಲ್ಲ ನಂಬರ್ಸ್ ಇದೆ, ಓಕೆ. ನೋಡಿ, ಜನರಲ್ ನರ್ಸ್ ಬೇಕು, GNM ಮತ್ತು BSc ನರ್ಸಿಂಗ್ ಅಥವಾ ಸಂಬಂಧಿತ ನರ್ಸಿಂಗ್ ಅರ್ಹತೆ ಅಂತ ಕೊಟ್ಟಿದ್ದಾರೆ. ಉಡುಪಿಯಲ್ಲಿರುವಂಥ ವೇಕೆನ್ಸಿ ಇದು. ಸೊ ನಂಬರ್ ಇದೆ, ಕಾಲ್ ಮಾಡಿ ಆಯಿತಾ. ಹೋಮ್ ನರ್ಸ್, ಓಕೆ. ಇದು ನಿಮಗೆ ಕಾಣ್ತಿದೆ ಅಂತ ಅನ್ಕೋತೀನಿ. ಇದನ್ನು ನಾನು ಬೋಲ್ಡ್ ಮಾಡಲಿಲ್ಲ, ಸಾರಿ, ಬೋಲ್ಡ್ ಲೆಟ್ರಲ್ಲಿ ಓಕೆ. ಸೊ ನಂಬರ್ ನಿಮಗೆ ಕಾಣುತ್ತೆ, ಓಕೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. GNM BSc ನರ್ಸಿಂಗ್ ಅಂತ ಕೊಟ್ಟಿದ್ದಾರೆ, ಓಕೆ. ನೆಕ್ಸ್ಟ್ ನೋಡಿ, ಡೆಂಟಲ್ ಅಸಿಸ್ಟೆಂಟ್ ಬೇಕು, ಉಡುಪಿಯಲ್ಲಿರುವಂತಹ ವೇಕೆನ್ಸಿ ಇದು. ಡೆಂಟಲ್ ಅಸಿಸ್ಟೆಂಟ್ ಸಂಬಂಧಿತ ಅರ್ಹತೆ ಇರಬೇಕಂತ ಹೇಳಿದ್ದಾರೆ. ಸೊ ಮೆಡಿಕಲ್ ಸೆಂಟರ್ನಲ್ಲಿ ನೇಮಕಾತಿ, ಓಕೆ. ನೋಡಿ, ಫ್ಲೋರ್ ಸೂಪರ್ವೈಸರ್ ಬೇಕು, ITI ಡಿಪ್ಲೊಮಾ, ಓಕೆ. ಸೊ ಮೆಕ್ಯಾನಿಕಲ್ ಮತ್ತು ಆಟೋಮೊಬೈಲ್ ಅಂತ ಕೊಟ್ಟಿದ್ದಾರೆ. PF ESI ಉಂಟು. ಸೊ ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಪ್ರೊಡಕ್ಷನ್ ಸೂಪರ್ವೈಸರ್ ಬೇಕು, ಓಕೆ. ಸೊ DME ಕನಿಷ್ಠ 3 ಇಯರ್ ಅನುಭವ ಅಂತ ಕೊಟ್ಟಿದ್ದಾರೆ. ಇದು ಹುಬ್ಬಳ್ಳಿಯಲ್ಲಿರುವಂಥ ವೇಕೆನ್ಸಿ ಇದು, ಓಕೆ. ನೆಕ್ಸ್ಟ್ ನೋಡಿ, ಕ್ವಾಲಿಟಿ ಸೂಪರ್ವೈಸರ್ ಬೇಕು, ಓಕೆ. ಸೊ 3 ಇಯರ್ ಅನುಭವ ಇರಬೇಕಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿರುವಂಥ ವೇಕೆನ್ಸಿ ಇದು, ಓಕೆ. ನೋಡಿ, ಕಾರ್ ಟೆಕ್ನಿಷಿಯನ್ ಬೇಕು, ಓಕೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ನಂಬರ್ ಉಂಟು ಆಯಿತಾ. ಆಟೋಮೊಬೈಲಲ್ಲಿ ಸರ್ವಿಸ್ ಅನುಭವ ಇರಬೇಕಂತ ಹೇಳಿದ್ದಾರೆ. ಸೊ ಕಾರ್ ಸರ್ವಿಸ್ ಸೆಂಟ್ರಲ್ಲಿ ಇರುವಂಥ ಉದ್ಯೋಗ ಇದು, ಓಕೆ. ನೋಡಿ, ಇನ್ನೊಂದು ಕಡೆ ಸರ್ವಿಸ್ ಅಡ್ವೈಸರ್ ಬೇಕು, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಅನುಭವ ಇರಬೇಕಂತ ಹೇಳಿದ್ದಾರೆ. ಇದು ತೊಕ್ಕೊಟ್ಟು ಅಲ್ಲಿರುವಂಥ ವೇಕೆನ್ಸಿ ಇದು, ಓಕೆ. ನಂಬರ್ ಇದೆ, ಕಾಲ್ ಮಾಡಿ ಆಯಿತಾ. ನೋಡಿ, ಎಲೆಕ್ಟ್ರಿಕಲ್ ವೈರಿಂಗ್ ಟೆಕ್ನಿಷಿಯನ್ ಬೇಕು, IT ಪ್ಲಸ್ ಎಲೆಕ್ಟ್ರಿಕಲ್ ವೈರಿಂಗ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ. ಸೊ ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು ಆಯಿತಾ. ಸೋಲಾರ್ ಕಂಪನಿ. ಸೊ ಭಾವಚಿತ್ರದೊಂದಿಗೆ ವಾಟ್ಸಪ್ಗೆ ಮಾಹಿತಿಯನ್ನು ಕಳಿಸ್ಬೇಕಂತ ಹೇಳಿದ್ದಾರೆ. ಸೊ ಇದು ವಾಟ್ಸಪ್ ನಂಬರ್ ಆಯಿತಾ. ಇಮೇಲ್ ಐಡಿ ಕೊಡಲಿಲ್ಲ, ಸೊ ಕಳಿಸಿ ಆಯಿತಾ. ನೋಡಿ, ಎಲೆಕ್ಟ್ರಿಕ್ಸ್ ಟೆಕ್ನಿಷಿಯನ್ ಬೇಕು, IT ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ. 1 ವರ್ಷ ಅನುಭವ ಅಂತ ಕೊಟ್ಟಿದ್ದಾರೆ. ಮತ್ತು 2 ವೀಲರ್ ಇರಬೇಕಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಇಮೇಲ್ ಐಡಿ ಕೂಡ ಉಂಟು, ರೆಸ್ಯೂಮೆನ ಸೆಂಡ್ ಮಾಡಿ, ಓಕೆ. ನೋಡಿ, ಆಪ್ಟಿಕಲ್ ಫೈಬರ್ ಟೆಕ್ನಿಷಿಯನ್ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಆಪ್ಟಿಕಲ್ ಫೈಬರ್ ಮತ್ತು ಕೇಬಲ್ ಇನ್ಸ್ಟಾಲೇಷನ್ ಅನುಭವ ಇರಬೇಕಂತ ಹೇಳಿದ್ದಾರೆ. ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು ಆಯಿತಾ. ಸೊ ಕಾಲ್ ಮಾಡಿ ಆಯಿತಾ. ನೆಕ್ಸ್ಟ್ ಪ್ರಿಂಟಿಂಗ್ ಪ್ರೆಸ್ ಸ್ಟಾಫ್ ಬೇಕು, SSLC PUC ITI, ಓಕೆ. ಸೊ ಸಪ್ರೇಟಾಗಿ SSLC PUC ITI ಜಾಬ್ಸನ್ನು ನಾನು ಸುಮಗಿರಿ ಜಾಬ್ಸಲ್ಲಿ ಹಾಕ್ತೀನಿ ಆಯಿತಾ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಮಣಿಪಾಲ ಉಡುಪಿಯಲ್ಲಿರುವಂಥ ವೇಕೆನ್ಸಿ ಇದು. ಸೊ ಓಕೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಮೆಡಿಕಲ್ ಶಾಪಲ್ಲಿ ಸ್ಟಾಫ್ಸ್ ಬೇಕು, ಓಕೆ. ಸೊ ಮೆಡಿಕಲ್ ಶಾಪಲ್ಲಿ ಅನುಭವ ಇರಬೇಕಂತ ಹೇಳಿದ್ದಾರೆ. ಫಾರ್ಮಸಿಸ್ಟ್ ಅಸಿಸ್ಟೆಂಟ್ ಇದ್ದರೆ ಉತ್ತಮ ಅಂತ ಹೇಳಿದ್ದಾರೆ, ಓಕೆ. ಮೆಡಿಕಲ್ ಶಾಪಲ್ಲಿ ಸ್ಟಾಫ್ಗೆ, ಓಕೆ. ಮಂಗಳೂರು ನವಲಗುಂದದಲ್ಲಿರುವಂಥ ವೇಕೆನ್ಸಿ ಇದು. PF ESIC ಬೋನಸ್, ಗ್ರ್ಯಾಚುಯಿಟಿ, ಇನ್ಸೆಂಟಿವ್ಸ್, ಪ್ರಮೋಷನ್ಸ್ ಕೂಡ ಉಂಟು. ಸೊ ಕಾಲ್ ಮಾಡಿ ಆಯಿತಾ. ಇಂಟೆನ್ಸಿವಿಟಿ ಅಂತ ಹೇಳಿದ್ದಾರೆ. ಸೊ MD ಅನಸೇಸಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದು ಹಾಸ್ಪಿಟಲ್ ಗ್ರೂಪ್ ಇನ್ಸ್ಟಿಟ್ಯೂಟ್, ಕದ್ರಿ ಟೆಂಪಲ್ ರೋಡ್, ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು, ಓಕೆ. ಅಟ್ರಾಕ್ಟಿವ್ ಸ್ಯಾಲರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ನಂಬರ್ಸ್ ಇದೆ, ಕಾಲ್ ಮಾಡಿ ಆಯಿತಾ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಸೊ ಹಾಗೆ ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಬಂದು ನೋಡ್ಬೋದು ಆಯಿತಾ. ಸೊ ಕಮೆಂಟ್ ಮಾಡೋದ್ರ ಜೊತೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಹೇಳಿದಂಥ ಜಾಬ್ನ ನಾನು ಸರ್ಚ್ ಮಾಡ್ತೀನಿ, ಬಟ್ ನೀವೇ ಅದನ್ನು ನೋಡಲಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ಸುಮಗಿರಿ ಜಾಬ್ಸಲ್ಲಿ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಹೋಗಿ ನೋಡಿ. ಸೊ ಅದರಲ್ಲಿ 115ನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ತುಂಬ ಜಾಬ್ಸ್ ಇರುವಂತಹ ಚಾನಲ್, ಓಕೆ. ಸೊ ಅದರಲ್ಲಿ ನಾನು SSLC PUC ITI ಕ್ವಾಲಿಫಿಕೇಷನ್ ಜಾಬ್ಸನ್ನು ಅಪ್ಲೋಡ್ ಮಾಡ್ತೀನಿ ಆಯಿತಾ. ಹಾಗೆ ಇದರಲ್ಲಿ ಡಿಗ್ರಿ ಮೇಲಿರುವಂತಹ ಜಾಬ್ಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಎರಡು ಕೂಡ ಸಪ್ರೇಟ್ ಉಂಟು. ಸೊ ನಿಮಗೆ ಯಾವ್ದು ಬೇಕು ಅದನ್ನು ನೋಡ್ಬೋದು ಆಯಿತಾ. ಸೊ 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ 2 ಚಾನಲ್ನ ಸಪೋರ್ಟ್ ಮಾಡಿ, ಓಕೆ. ಹಾಗೆ ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಥ್ಯಾಂಕ್ ಯು. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.